ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಲೇಟೆಸ್ಟ್ RCB ಅಪ್ಡೇಟ್ ಬರ್ತಾ ಇದೆ. ಏನಂತ ನೋಡ್ಕೊಂಡು ಬರೋಣ. ಸದ್ಯದಲ್ಲೇ 2026ರ IPL ಸ್ಟಾರ್ಟ್ ಆಗಲಿದೆ. ಅದಕ್ಕೂ ಮುಂಚೆ ನಮ್ಮ RCB ಇಂದ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ RCBಯ ಅಪ್ಪಟ ಅಭಿಮಾನಿಗಳಿಗೆ ನಮ್ಮ RCB ಕೊಟ್ಟಂತಹ ಒಂದು ಅಪ್ಡೇಟ್ ಆಗಿರ್ತದೆ. ನಂಬರ್ 1 ಅಪ್ಡೇಟ್ ಅಂತ ಹೇಳಿದ್ರೆ ಯಶ್ ದಯಾಲ್ ಈ ಬಾರಿಯ IPL ಇಂದ ಹೊರಗುಳಿಯಲಿದ್ದಾರೆ. ಹೌದು, ಯಶ್ ದಯಾಲ್ ಅವರ ಸುಳಿವೇ ಇರಲಿಲ್ಲ ಇಷ್ಟು ದಿನದವರೆಗೆ. ಯಾವಾಗ ಬರ್ತಾರೆ, ಯಾವಾಗ ಎಂಟ್ರಿ ಕೊಡ್ತಾರೆ ಟೀಮ್ಗೆ ಅನ್ನೋದು ಮಾತ್ರ ಎಲ್ಲ ಅಭಿಮಾನಿಗಳ ಒಂದು ಕುತೂಹಲಕ್ಕೆ ಕಾರಣವಾಗಿತ್ತು. ಆದ್ರೆ ಇವಾಗ RCB ಮ್ಯಾನೇಜ್ಮೆಂಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಈ ಬಾರಿಯ RCBಯಲ್ಲಿ ಯಶ್ ದಯಾಲ್ ಕಾಣಿಸಿಕೊಳ್ಳುವುದಿಲ್ಲ ಅಂತ. ಹೌದು, ಪರ್ಸನಲ್ ರೀಸನ್ ನಿಮ್ಗೆ ಗೊತ್ತೇ ಇರ್ತದೆ. ಯಶ್ ದಯಾಲ್ ತಮ್ಮ ಒಂದು ಪರ್ಸನಲ್ ವಿಷಯದಿಂದಾಗಿ ತುಂಬಾನೇ ಫೇಮಸ್ ಆಗಿದ್ರು ಕೆಲ ದಿನಗಳ ಹಿಂದೆ. ಅದಕ್ಕಾಗಿ ಅವರಿಗೆ ಪೋಕ್ಸೋ ಕಾಯ್ದೆಯಡಿ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಅದರಂತೆ ಇವಾಗ 2026ರ IPL ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂತ ಹೇಳಲಾಗ್ತಿದೆ. BCCI ನ ರೂಲ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಯಾವುದೇ ರೀತಿಯಾದಂತಹ ಕೇಸ್ಗಳಿದ್ರೆ ಅಂಥ ಆಟಗಾರರನ್ನು ಯಾವುದೇ ಕಾರಣಕ್ಕೂ IPL ಆಡೋಕೆ ಬಿಡೋದಿಲ್ಲ. ಅದೇ ರೀಸನ್ಗೆ ಈ ಬಾರಿ ಯಶ್ ದಯಾಲ್ ಈ ಬಾರಿಯ IPL ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂತ RCB ಮ್ಯಾನೇಜ್ಮೆಂಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ RCBಯಲ್ಲಿ ಯಶ್ ದಯಾಲ್ ಅವರ ಹವಾ ನಮ್ಗೆ ಕಾಣಸಿಗುವುದಿಲ್ಲ. ಇನ್ನು ಎರಡನೇ ಅಪ್ಡೇಟ್ ಬಂದು RCB ನಂಬರ್ 11 ಜರ್ಸಿ ಹಾಕಿಕೊಳ್ಳಲಿದೆ. RCBಯ ಎಲ್ಲ ಪ್ಲೇಯರ್ಗಳು ಕೂಡ ನಂಬರ್ 11 ಜರ್ಸಿಯನ್ನು ಹಾಕಿಕೊಂಡು ಪ್ರಾಕ್ಟೀಸ್ ಮಾಡಲಿದ್ದಾರೆ. ಯಾಕೆ ಇರ್ಬೋದು ಅಂತ ನೀವು ಥಿಂಕ್ ಮಾಡಬಹುದು. ಕಳೆದ ಬಾರಿ ವಿಕ್ಟರಿ ಪರೇಡ್ ನಲ್ಲಿ ನಡೆದಂತಹ ಕಾಲ್ ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ತಾರೆ. ಅವರ ಒಂದು ನೆನಪಿಗಾಗಿ ಈ ಬಾರಿ ಅವರಿಗೆ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಮ್ಯಾಚ್ ಗಿಂತ ಮುಂಚೆ ನಡೆಯುವಂತಹ ಪ್ರಾಕ್ಟೀಸ್ ನಲ್ಲಿ, ಹೌದು ಮ್ಯಾಚ್ ನಲ್ಲ, ಮ್ಯಾಚ್ ಗಿಂತ ಮುಂಚೆ ನಡೆಯುವ ಸ್ವಲ್ಪ ಹೊತ್ತಿನ ಪ್ರಾಕ್ಟೀಸ್ ಅವಧಿಯಲ್ಲಿ ಎಲ್ಲಾ ಪ್ಲೇಯರ್ಗಳು, ವಿರಾಟ್ ಕೊಹ್ಲಿಯ ಸಮೇತವಾಗಿ ಎಲ್ಲಾ ಪ್ಲೇಯರ್ಗಳು ನಂಬರ್ 11 ಅನ್ನುವ ಜರ್ಸಿಯನ್ನು ತೊಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಈ ಮೂಲಕ 11 ಜನ ಏನಿದ್ದಾರೆ ಅವರ ಆತ್ಮಕ್ಕೆ ಒಂದು ಗೌರವ ಸಲ್ಲಿಸುವ ಕಾರ್ಯ ಮಾಡ್ತದೆ ಅಂತ ಹೇಳ್ಬಹುದು. RCB ಯಾವಾಗ್ಲೂ ಹಾಗೇನೆ ನಮ್ಮ ಅಭಿಮಾನಿಗಳನ್ನು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿರ್ತದೆ. ಇದರಿಂದ ಯಾವುದೇ ರೀತಿಯಾದಂತಹ ಪ್ರಾಣ ಕೂಡ ವಾಪಸ್ ಬರುವುದಿಲ್ಲ. ಆದ್ರೆ ಒಂದು ಫ್ರಾಂಚೈಸಿ ಈ ಮಟ್ಟಿನ ಒಂದು ಗೆಸ್ಟರ್ ತೋರಿಸ್ತದೆ ಅಂತ ಹೇಳಿದ್ರೆ ಅದು ನಮ್ಮ RCB ಮಾತ್ರ ಆಗಿರ್ತದೆ. ಅದರಿಂದ RCB ನಂಬರ್ 11 ಅನ್ನುವ ಜರ್ಸಿ ತೊಟ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಹಾಗೇನೆ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ಅನ್ನು ಕೂಡ ಧರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. 11 ಜನ ಏನು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ಅನ್ನು ಧರಿಸ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ಈ ರೀತಿಯಾದಂತಹ ಸನ್ನಿವೇಶವನ್ನು ನೀವು ಕೆಲವೊಂದು ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲಿ ನೋಡಿರ್ತೀರಾ. ಯಾವೊಬ್ಬನೇ ಕ್ರಿಕೆಟ್ಗೆ ಸಂಬಂಧಿಸಿದ ಅಥವಾ ಮಹಾತ್ಮ ಒಬ್ಬ ವ್ಯಕ್ತಿ ಸತ್ತಾಗ ಅವರ ಒಂದು ನೆನಪಿಗಾಗಿ ಅಥವಾ ಅವರಿಗೆ ಒಂದು ಟ್ರಿಬ್ಯೂಟ್ಗಾಗಿ ಅವರು ಪ್ಲೇಯರ್ಗಳು ಆರ್ಮ್ ಬ್ಯಾಂಡ್ ಅನ್ನು ಧರಿಸ್ತಾರೆ, ಕಪ್ಪು ಪಟ್ಟಿಯನ್ನು ಧರಿಸ್ತಾರೆ. ಅದೇ ರೀತಿ ಈ 11 ಜನರ ಏನು ಸಾವನ್ನಪ್ಪಿದ್ದಾರೆ ಅವರಿಗಾಗಿ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಅದಕ್ಕಾಗಿ ಆರ್ಮ್ ಬ್ಯಾಂಡ್ ಅನ್ನು ಧರಿಸ್ತಾರೆ ಅಂತ ನಮ್ಮ RCB ಮ್ಯಾನೇಜ್ಮೆಂಟ್ ಸ್ಪಷ್ಟಪಡಿಸಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ ಇದು ತುಂಬಾನೇ ಬಹುಮುಖ್ಯವಾದ ಅಪ್ಡೇಟ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCBಯ ಹೋಮ್ ಮ್ಯಾಚ್ ಇರುವಾಗ ಪ್ರತಿ ಬಾರಿ ಇನ್ನುಳಿದ ಎಲ್ಲಾ ಸಮಯದಲ್ಲೂ ಕೂಡ 11 ಸೀಟ್ಗಳನ್ನು ಅವರಿಗಾಗಿ ಮೀಸಲಿಡ್ತಾರೆ, ಅಂದ್ರೆ ಖಾಲಿ ಇಡ್ತಾರೆ ಅಂತಾನೆ ಲೆಕ್ಕ. ಅವರು ಬಂದು ಕುಳಿತುಕೊಳ್ಳಲಾಗೋದಿಲ್ಲ. ಆದ್ರೆ ಅವರ ನೆನಪಿನಲ್ಲಿ, ಅವರ ಹೆಸರಿನಲ್ಲಿ 11 ಸೀಟುಗಳು ಯಾವಾಗಲೂ ಖಾಲಿ ಆಗಿರ್ತವೆ. ಇದು ಅವರಿಗೆ ನೀಡುವ ಗೌರವ ಆಗಿರ್ತದೆ ಅಂತ ನಮ್ಮ RCB ಮ್ಯಾನೇಜ್ಮೆಂಟ್ ಸ್ಪಷ್ಟಪಡಿಸಿದೆ. ಹಾಗೇನೆ ನೆನ್ಪಿಡಿ, ಇದು ಈ ಬಾರಿಯ IPLಗೂ ಮಾತ್ರವಲ್ಲ, ಪ್ರತಿ ಬಾರಿ ಯಾವಾಗ ನಮ್ಮ RCB ಮೈದಾನ ಕಿಳಿಯುತ್ತದೋ ಆವಾಗಲೆಲ್ಲ ಈ 11 ಸೀಟ್ಗಳು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಖಾಲಿ ಆಗಿರ್ತವೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCB ಹಾಗೂ SRH ನಡುವಿನ ಮ್ಯಾಚ್ ಗಾಗಿ RCB ಟಿಕೆಟ್ ಅನ್ನು ಜಾರಿಗೊಳಿಸಿದೆ. RCBಯ ಚೀಪೆಸ್ಟ್ ಟಿಕೆಟ್ ಬಂದು 3,500 ರೂಪಾಯಿಗಳಾಗಿರ್ತವೆ. ಹಾಗೇನೆ ಕಾಸ್ಟ್ಲಿ ಆದ ಟಿಕೆಟ್ ಬಂದು 70,000 ಆಗಿರ್ತದೆ. ಇದು VIP ಟಿಕೆಟ್ ಗಳಾಗಿರ್ತವೆ.
ಇವಾಗಿನ ವರದಿ ಪ್ರಕಾರ ಆಲ್ಮೋಸ್ಟ್ ಎಲ್ಲಾ ಟಿಕೆಟ್ಗಳು ಕೂಡ ಸೇಲ್ ಆಗಿವೆ ಅಂತ ವರದಿ ಬರ್ತಾ ಇದೆ. ಸೊ ಜಾರಿಗೊಳಿಸಿದ ಕೆಲವೇ ಗಂಟೆಗಳಲ್ಲಿ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಂತ ವರದಿ ಬರ್ತಾ ಇದೆ. ಸೊ ಇಷ್ಟಲ್ಲೇ ಗೊತ್ತಾಗ್ತದೆ ನಮ್ಮ RCBಯ ಅಭಿಮಾನಿಗಳ ಬಳಗ ಎಷ್ಟು ದೊಡ್ಡದು ಅಂತ. ಸೊ ಇದರಲ್ಲೇ ಗೊತ್ತಾಗ್ತದೆ ನಮ್ಮ RCBಯ ಪವರ್ ಎಷ್ಟು ದೊಡ್ಡದಂತ. ಸೊ RCB ಅಂದ್ರೇನೆ ಹಾಗೆ, ಎಷ್ಟು ದುಡ್ಡಿದ್ರು ಕೂಡ ನಮ್ಮ RCB ಅಭಿಮಾನಿಗಳು ಟಿಕೆಟ್ ಖರೀದಿ ಮಾಡೋದಂತೂ ನಿಲ್ಲಿಸೋದಿಲ್ಲ. ಸೊ ಇದು RCBಗಾಗಿ ನಮ್ಮ RCB ಅಭಿಮಾನಿಗಳು ತೋರಿಸುವ ಒಂದು ದೊಡ್ಡ ಮಟ್ಟದ ಅಭಿಮಾನ ಅಂತ ಹೇಳ್ಬಹುದು. ಇದು ಇವತ್ತಿನ RCB ಬಿಗ್ ಅಪ್ಡೇಟ್ ಆಗಿರ್ತದೆ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟವಾಗುತ್ತೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.